ಹೋಟ್ಲ್ ಓಪನ್ ಆದಾಗ ನಮ್ಮಷ್ಟು ಖುಷಿ ಪಟ್ಟವ್ರೆ ಯಾರಿಲ್ಲ. ನಮ್ಮ ದಾವಣಗೆರೆಯಲ್ಲಿ ತಿನ್ನೋ ಥರ ಫೀಲೇ ಇರುತ್ತೆ ಇಲ್ಲಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ನಮ್ಮೂರು ಹಾಸನದಲ್ಲಿದ್ದೀವಿ. ನನ್ನ ಫೇವ್ರೇಟ್ ದೋಸೆ ಬಂದು ದಾವಣಗೆರೆ ಬೆಣ್ಣೆ ದೋಸೆ. ನಾನೆಂತೂ ಹಾಸನಕ್ಕೆ ಬಂದಾಗ ಬೆಣ್ಣೆ ದೋಸೆ ತಿನ್ನೋಕ್ಕಾಗಲ್ವಲ್ಲ, ಮಾಮೂಲಿ ದೋಸೆನೇ ಸಿಗ್ತಿತ್ತು ಇಲ್ಲಿ. ಸೊ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನಬೇಕು ಅಂದರೆ ಇಲ್ಲ ಬೆಂಗಳೂರು ಹೋಗಬೇಕಿತ್ತು, ಇಲ್ಲ ನಾವು ದಾವಣಗೆರೆ ಸೈಡ್ ಹೋದಾಗ ತಿನ್ನಬೇಕಿತ್ತು. ಇವಾಗಂತೂ ಆ ಹಾಸನ ರೂಟ್ ಓಡಾಡೋರು ಅಥವಾ ಸಕಲೇಶ್ಪುರ ರೂಟು, ಚಿಕ್ಕಮಂಗ್ಳೂರು ರೂಟ್ ಓಡಾಡೋರಿಗೆ ಇದೊಂದು ಬೆಸ್ಟ್ ಪ್ಲೇಸ್ ಓಪನ್ ಆಗಿದೆ ಹಾಸನಲ್ಲಿ. ಇದೆ DOD ಅಂತ, ದೋಸೆ ಆಫ್ ದಾವಣಗೆರೆ. DKD ಅಲ್ಲ, DOD. ನೀವೇನಾದರೂ ಚಿಕ್ಕಮಂಗ್ಳೂರು ರೂಟ್ ಬಂದರೆ ನಿಮಗೆ ರಿಂಗ್ ರೋಡಿಂದ ಹತ್ರ ಆಗುತ್ತೆ, ಇಲ್ಲಾಂದರೆ ಸಕಲೇಶ್ಪುರ ರೋಡ್ ಹೋಯ್ತಾ ಇದ್ದರೆ BM ರೋಡಿಂದನೂ ಹತ್ರ ಆಗುತ್ತೆ. ಒಳ್ಳೆ ಲೊಕೇಶನ್ ಪ್ಲೇಸ್ ಆಗಿದೆ. ಇದ್ರ ಎಕ್ಸಾಕ್ಟ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಅಥೆಂಟಿಕ್ ದಾವಣಗೆರೆ ಬೆಣ್ಣೆ ದೋಸೆ, ಅದು ಹಾಸನ ರೂಟ್ ಬಂದಾಗ ಬ್ರೇಕ್ಫಾಸ್ಟ್ಗೆ ಅಥವಾ ಈವ್ನಿಂಗ್ ಟೈಮ್ ತಿನ್ನಬೇಕಂದ್ರೆ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ಬನ್ನಿ, ದಾವಣಗೆರೆ ಬೆಣ್ಣೆ ದೋಸೆ ಹೇಗಿರುತ್ತೆ ನೋಡ್ಕೊಂಬರೋಣ. ಸರ್ ಹೇಗೆ ಅನಿಸ್ತಿದೆ ದೋಸೆ? ಸರ್ ದೋಸೆ ಮಾತ್ರ ಅಲ್ಟಿಯಾಗಿದೆ. ಮೋಸ್ಟ್ಲಿ ಹೋಟ್ಲು ಓಪನ್ ಆಗಿ 2 ತಿಂಗಳಾಗಿರ್ಬೋದು. 2 ತಿಂಗಳಿಂದ ನಾವು ರೆಗ್ಯುಲರ್ ಕಸ್ಟಮರು. ಮಿನಿಮಮ್ ಅಂದ್ರೆ ಒಂದು 2 ದಿವಸ 3 ದಿವಸಕ್ಕೆ ಒಂದ್ಸರಿ ಬಂದು ತಿನ್ನಲಿಲ್ಲ ಅಂದರೆ ಸಮಾಧಾನನೇ ಇರಲ್ಲ. ನಿಮಗೆ ನಾರ್ಮಲ್ ದೋಸೆಗಿಂತ ಈ ದಾವಣಗೆರೆ ಬೆಣ್ಣೆ ದೋಸೆ ಹೆಂಗೆ? ಯಾಕಂದರೆ ನಾವು ದಾವಣಗೆರೆಯವರು ಸರ್. ಹೌದಾ? ನಮ್ಮದು ದಾವಣಗೆರೆ ಡಿಸ್ಟಿಕ್ಕು. 8 ವರ್ಷದಿಂದ ಇಲ್ಲಿದ್ದೀವಿ ಹಾಸನಲ್ಲಿ. ಹಂಗಾಗಿ ಅದೇನೋ ನಮ್ಮ ದಾವಣಗೆರೆಯಲ್ಲೇ ತಿಂದಂಗೆ ಅನ್ಸುತ್ತೆ ಇಲ್ಲಿ ತಿಂದರೆ. ನಿಮಗಂತೂ ಸಖತ್ ಖುಷಿ ಆಗಿರುತ್ತೆ. ಈ ಹೋಟ್ಲ್ ಓಪನ್ ಆದಾಗ ನಮ್ಮಷ್ಟು ಖುಷಿ ಪಟ್ಟವ್ರೆ ಯಾರಿಲ್ಲ. ಒಂಥರ ಸ್ಪೈಸಿಯಾಗಿ ಸಖತ್ತಾಗಿರುತ್ತೆ ಸರ್. ನಮ್ಮ ದಾವಣಗೆರೆಯಲ್ಲಿ ತಿನ್ನೋ ಥರ ಫೀಲೇ ಇರುತ್ತೆ ಇಲ್ಲಿ. ಹಂಗಾಗಿ ಮಿನಿಮಮ್ ಒಂದು 2-3 ದಿವಸಕ್ಕೆ ಒಂದು ಸರಿ ಏನಾದ್ರು ಬಂದು ತಿನ್ಕೊಂಡು ಹೋಗ್ತೀವಿ. ಪಡ್ಡು, ದೋಸೆ, ಗೀ ಪಡ್ಡು, ಮಾಮೂಲಿ ಪಡ್ಡು ಎಲ್ಲ ಚೆನ್ನಾಗಿರುತ್ತೆ ಸರ್. ಜನಗಳಿಗೆಲ್ಲ ಒಂದು ರಿಕ್ವೆಸ್ಟ್, ಬಂದು ಒಂದು ಸರಿ ನಮ್ಮ ದಾವಣಗೆರೆ ಸ್ಟೈಲ್ ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡ್ಕೊಂಡು ಹೋಗಿ, ಚೆನ್ನಾಗಿರುತ್ತೆ. ಓಕೆ ಸರ್.
ನಿಮ್ಮ ಫೇವ್ರೆಟ್ ದೋಸೆ ಯಾವುದು? ಮೀನ್ಸ್ ದಾವಣಗೆರೆಲ್ಲೂ ಸಖತ್ ವೆರೈಟಿ ಇದೆ ಅಲ್ವಾ? ಏನೋ ಪುಡಿ ದೋಸೆ ಆಗ್ಬೋದು, ಮತ್ತು ಸೆಟ್ ಇರ್ಬೋದು, ಮಾಮೂಲಿ ಬೆಣ್ಣೆ ದೋಸೆ. ನಮಗೆ ಫೇವ್ರೇಟ್ ಅಂದರೆ ಇದೆ ಪುಡಿ ಓಪನ್. ಹಾಂ, ಓಕೆ ಸರ್. ಈಗ ಹಾಸನಲ್ಲಿ ನಿಮಗೆ ಮೊದಲು ಈ ಥರ ಯಾವುದೂ ಇರಲಿಲ್ಲ ಅಲ್ವಾ? ಹಾಸನಲ್ಲಿ ಮಾಮೂಲಿ ದೋಸೆಗಳು ಎಲ್ಲ ಕಡೆ ಸಿಗ್ತವೆ ಸರ್, ಆದರೆ ನಮ್ಮ ದಾವಣಗೆರೆ ದೋಸೆ ಸಿಗಲ್ಲ. ಹಾಸನವ್ರಿಗೆ ಮೊದಲು ದಾವಣಗೆರೆ ದೋಸೆ ತಿನ್ಬೇಕಂದ್ರೆ ಇಲ್ಲ ಬೆಂಗಳೂರು ಇಲ್ಲ ದಾವಣಗೆರೆಗೆ ಹೋಗ್ಬೇಕಿತ್ತು. ಆ ಥರ ದಾವಣಗೆರೆಗೆ ಹುಡ್ಕೊಂಡು ಹೋಗ್ಬೇಕಾಗಿತ್ತು. ಈಗ ಈ ಹೋಟ್ಲ್ ಓಪನ್ ಆಗಿರೋದ್ರಿಂದ ಇಲ್ಲಿ ಸುತ್ತಮುತ್ತಲಿರೋ ನೇಟಿವ್ಸ್ಗೆಲ್ಲ ಒಂಥರ ನಮ್ಮ ದಾವಣಗೆರೆ ಟೇಸ್ಟ್ ಸಿಕ್ಕಂಗಾಗುತ್ತೆ. ಚೆನ್ನಾಗಿದೆ ಸರ್ ಹೋಟ್ಲು. ಓಕೆ ಸರ್, ಥ್ಯಾಂಕ್ ಯು. ಸೊ ನಾವೀಗ DODನಲ್ಲಿ ದೋಸೆ ಆಫ್ ದಾವಣಗೆರೆನಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ತೊಗೊಂಡಿದ್ವಿ. ಇದು ಬಂದು ನಮಗೆ 1 ಪ್ಲೇಟ್ ಬೆಣ್ಣೆ ದೋಸೆ ತೊಗೊಂಡ್ರೆ 2 ಪೀಸಸ್ ಬರುತ್ತೆ. ಸಿಂಗಲ್ ಬೇಕು ಅಂದರೂ ಮಾಡ್ಕೊಡ್ತಾರಂತೆ. ಸೊ ನೋಡೋಕ್ಕಂತೂ ಸಕ್ಕ ಟೆಂಪ್ಟಿಂಗ್ ಆಗಿದೆ. ನನ್ನ ಫೇವ್ರೆಟ್ ಬೆಣ್ಣೆ ದೋಸೆ ಮಾತ್ರ ನೋಡುವ ಅದೇ ಥರ ದಾವಣಗೆರೆ ಟೇಸ್ಟ್ ಇದೆಯಾ ಅಂತ. ಮುರಿತಾ ಇದ್ದರೆ ಹಂಗೆ ಬೆಣ್ಣೆ ಫುಲ್ಲು ಕೈಗೆ ಅಂಟ್ತಾ ಇದೆ. 2 ಲೇಯರ್ ಬೆಣ್ಣೆ ಹಾಕಿ ಕೊಟ್ಟಿದ್ದಾರೆ. ಮೇಕಿಂಗಲ್ಲಿ ನೋಡಿರ್ತೀರ. ನೋಡೋಣ ಇವಾಗ ಆಲೂಗಡ್ಡೆ ಪಲ್ಯ, ಸ್ವಲ್ಪ ಚಟ್ನಿ ತೊಗೊಂಡು ಟೇಸ್ಟ್ ಮಾಡೋಣ. ಬಾಯಿಗಿಟ್ರೆ ಬೆಣ್ಣೆ ಥರನೇ ಕರಗ್ತಾ ಇದೆ ದೋಸೆ. ಸಕ್ಕತ್ತಾಗಿದೆ ದೋಸೆ. ಕಲರೇ ಸಕ್ಕತ್ತಾಗಿದೆ ಹೇಳ್ಬೇಕಂದ್ರೆ. ಸಕ್ಕ ಡಿಫ್ರೆಂಟು. ಈ ಬೆಣ್ಣೆ ದೋಸೆಲಿ ಏನೋ ಸಪ್ರೇಟ್ ಇದೆ. ನಮ್ಮ ಕಡೆ ಮಾಡ್ತಾರಲ್ಲ ಅಕ್ಕಿ ರುಬ್ಬಿಟ್ಟು ದೋಸೆ ಮಾಡೋ ಆ ಥರ ಇರಲ್ಲ. ಇದು ಪ್ರೋಸೆಸ್ ಜಾಸ್ತಿ ಇರುತ್ತೆ. ಅಕ್ಕಿನ ಒಣಗಿಸಿ ಪೌಡ್ರ್ ಮಾಡಿ ಅವಲಕ್ಕಿ ಅದ್ರ ಜೊತೆಗೆ ಮೆಂತೆ ಎಲ್ಲ ಹಾಕಿ ಮಾಡಿರ್ತಾರೆ. ಹಂಚ್ಮೇಲೆ ದೋಸೆ ಊದು 1 ಲೇಯರ್ ಬೆಣ್ಣೆ ಹಾಕ್ತಾರೆ. ಆದಮೇಲೆ ಅದು ಕರಗಿದ್ಮೇಲೆ ಖಾರ ಹಚ್ಚಿ ಅದ್ರ ಮೇಲೆ ಮತ್ತೆ ಇನ್ನೊಂದು ಲೇಯರ್ ಬೆಣ್ಣೆ ಹಾಕಿ 2 ಲೇಯರ್ ಬೆಣ್ಣೆ ಹಾಕ್ಕೊಟ್ರೋದು. ಇನ್ನು ಹಾಸನಕೋಟೆ ಓಡಾಡೋರಿಗೆ ತುಂಬಾ ಅನುಕೂಲ ಆಯಿತು ಅಂತ ಹೇಳ್ಬೋದು. ಮಾರ್ನಿಂಗ್ ಸೈಡ್ ಏನಾದ್ರು ನೀವು ಮಾರ್ನಿಂಗ್ ಟೈಮು ಸಕಲೇಶ್ಪುರ ಸೈಡು ಅಥವಾ ಚಿಕ್ಕಮಗಳೂರು ಸೈಡು ಹೋಗ್ತಾ ಇದ್ದರೆ ಮಸ್ಟ್ ವಿಸಿಟ್ ಪ್ಲೇಸು. 2 ರಿಂಗ್ ರೋಡು ಮತ್ತು BM ರೋಡು ಎರಡಕ್ಕೂ ಸೆಂಟ್ರಲ್ಲಿದೆ, ಹತ್ರ ಆಗುತ್ತೆ. ಬಂದು ಮಿಸ್ ಮಾಡದೆ ಟೇಸ್ಟ್ ಮಾಡಿ. ತುಂಬಾ ಚೆನ್ನಾಗಿದೆ ದೋಸೆ ಅಂತೂ ಅಥೆಂಟಿಕ್. ನಾನು ಬೆಂಗಳೂರಲ್ಲಿ ಮತ್ತು ದಾವಣಗೆರೆಯಲ್ಲಿ ತಿಂದಾಗ ಏನು ಟೇಸ್ಟ್ ಇತ್ತು ಪಕ್ಕಾ ಅದೇ ಟೇಸ್ಟ್ ಇದೆ. ಒಂದು ಚೂರು ವ್ಯತ್ಯಾಸ ಇಲ್ಲ. ಇದು ಬಂದು ದಾವಣಗೆರೆಯವರೇ ಕುಕ್ಕು ಅವರೆಲ್ಲ ಇರೋದ್ರಿಂದ ಡಿಟ್ಟೋ ಟೇಸ್ಟ್ ಅಂತಲೇ ಹೇಳ್ಬೋದು. ಸಕದ ಮಾಡಿದ್ದಾರೆ. ನನಗೆ ಗೊತ್ತಾರೆ ಹಾಸನಲ್ಲಿ ಎಲ್ಲೂ ಬೇರೆ ಕಡೆ ಬೆಣ್ಣೆ ದೋಸೆ ಸಿಗೋಲ್ಲ. ಆ್ಯಂಡ್ ಚೆನ್ನಾಗಿ ಮಾಡಿದ್ದಾರೆ ಹೋಟೆಲು ಅಷ್ಟೇ. ಇಂಟೀರಿಯರ್ ಆಗ್ಬೋದು ಮತ್ತು ಸೀಟಿಂಗ್ ಅರೇಂಜ್ಮೆಂಟ್ ಆಗ್ಬೋದು. ಫ್ಯಾಮಿಲಿ ಜೊತೆ ಬಂದು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸಖತ್ತಾಗಿದೆ. ಇಂಟೀರಿಯರ್ ಚೆನ್ನಾಗಿದೆ ಮತ್ತು ಮಕ್ಕಳು ಫ್ಯಾಮಿಲಿಗೆಲ್ಲ ದೋಸೆನೂ ಅಷ್ಟೇ ಇಷ್ಟ ಆಗುತ್ತೆ. ಒಂದು ಸರಿ ತಿಂದಮೇಲೆ ಪಕ್ಕಾ ರಿಪೀಟೆಡ್ ಕಸ್ಟಮರ್ ಆಗೇ ಆಗ್ತೀರ ಅನಿಸುತ್ತೆ. ನಾನಂತೂ ಆಲ್ರೆಡಿ ರಿಪೀಟೆಡ್ ಕಸ್ಟಮರ್ ಆಯ್ತೀನಿ ಅನ್ನೋ ನಂಬಿಕೆ ಬಂದಿದೆ ನನಗೆ. ನೆಕ್ಸ್ಟ್ ಟೈಮ್ ನಾನು ಹಾಸನ ಬಂದಾಗಲೆಲ್ಲ ಪಕ್ಕಾ ಟೇಸ್ಟ್ ಮಾಡ್ತೀನಿ. ಇದು ಕಿಚನು ಅಷ್ಟೇ ಕ್ಲೀನಾಗಿದೆ. ನಾನು ಒಳಗಡೆ ಎಲ್ಲ ನೋಡಿದೆ. ಎಲ್ಲ ದೋಸೆಗೂ ಬೆಣ್ಣೆ ಯೂಸ್ ಮಾಡ್ತಾರೆ ಮತ್ತು ಎಲ್ಲ ಡಿಶಸ್ಗೂ ನಿಮಗೆ ಪಡ್ಡು ಸಿಗುತ್ತೆ. ನೆಕ್ಸ್ಟ್ ಅದು ಬಿಟ್ಟರೆ ಇಡ್ಲಿ ಸಿಗುತ್ತೆ. ಎಲ್ಲದಕ್ಕೂ ತುಪ್ಪ ಮತ್ತು ಬೆಣ್ಣೆ ಯೂಸ್ ಮಾಡ್ತಾರೆ. ಆಯಿಲ್ ಯೂಸ್ ಮಾಡೋದು ಒಂದೇ. ಆ ವಡೆ ಮಾಡೋದಕ್ಕೊಂದು ಆಯಿಲ್ ಯೂಸ್ ಮಾಡ್ತಾರೆ ಅಷ್ಟೇ. ಇನ್ನೆಲ್ಲದಕ್ಕೂ ಬೆಣ್ಣೆ ಯೂಸ್ ಮಾಡ್ತಿದ್ದಾರೆ. ಕಿಚನ್ ಸಖತ್ತಾಗಿದೆ. ಹೈಜಿನ್ ಹೋಟೆಲ್ ಅಂತಲೇ ಹೇಳ್ಬೋದು. ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಇದು ರೀಸೆಂಟಾಗಿ ಓಪನ್ ಆಗಿರೋದು. ಒಂದು 2 ಮಂತ್ಸ್ ಆಗಿದೆ ಅಷ್ಟೇ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೆಲ್ ಪ್ಲ್ಯಾನ್ಡ್ ಹೋಟೆಲ್ ಅಂತಲೇ ಹೇಳ್ಬೋದು. 2 ಮಂತ್ಸ್ ಆದ್ರೂ ಒಳ್ಳೆ ರೆಸ್ಪಾನ್ಸ್ ಇದೆ. ನಮಗೆ ಇಲ್ಲಿ ರಿಪೀಟೆಡ್ ಕಸ್ಟಮರ್ ಒಬ್ಬರು ಸಿಕ್ಕಿದ್ರು, ಅವ್ರನ್ನೂ ಮಾತಾಡ್ಸಿದ್ವಿ. ಕಸ್ಟಮರ್ಸ್ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ. ಅದೇ ನೀವು ಒಳ್ಳೆ ಲೊಕೇಶನಲ್ಲಿ ಒಳ್ಳೆ ಟೇಸ್ಟ್ ಕೊಟ್ಟರೆ ಪಕ್ಕಾ ರಿಪೀಟೆಡ್ ಕಸ್ಟಮರ್ಸ್ ಬಂದೇ ಬರ್ತಾರೆ. ನಮ್ಮ ಹಾಸನಿಗೆ ಇದು ಬೇಕಿತ್ತು ನನ್ನ ಪ್ರಕಾರ. ಹಾಸನ ಜನಕ್ಕೆ ದಾವಣಗೆರೆ ಬೆಣ್ಣೆ ದೋಸೆ ಟೇಸ್ಟ್ ಮಾಡೋ ಟೈಮ್ ಇವಾಗ ಬಂದಿದೆ. ಮಿಸ್ ಮಾಡದೆ ಎಲ್ಲರೂ ಬಂದು ಟೇಸ್ಟ್ ಮಾಡಿ. ಆ್ಯಂಡ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ಯಾರಿಗೂ ಯೂಸ್ ಆಗುತ್ತೆ ಎಲ್ರಿಗೂ ಈ ವಿಡಿಯೋ ಶೇರ್ ಮಾಡಿ ನಿಮ್ಮ ಹಾಸನ ಫ್ರೆಂಡ್ಸ್ಗೆಲ್ಲ. ಆ್ಯಂಡ್ ನೀವು ಹಾಸನ ಕಡೆ ಬಂದಾಗ ಮಿಸ್ ಮಾಡದೆ ಈ DODನಲ್ಲಿ ದೋಸೆ ಮಿಸ್ ಮಾಡದೆ ಟ್ರೈ ಮಾಡಿ. ಬಾಯ್.